ನೀಟ್ ಹಗರಣವನ್ನು ಸುಪ್ರೀಂ ಕೋರ್ಟ್ ಗಂಭೀರವಾಗಿ ಪರಿಗಣಿಸಿ ಹೇಳುತ್ತೆ. ತಪ್ಪಾಗಿದ್ರು ತಪ್ಪಾಗಿದೆ ಅಂತ ಒಪ್ಕೊಂಡು ಎಲ್ಲ ರಿಪೇರಿ ಮಾಡೋ ಕೆಲಸ ಮಾಡಿ 0.00% ತಪ್ಪಾಗಿದ್ರು ಅದನ್ನು ಸಮಾಜ ತನಿಖೆಗೆ ಒಳಪಡಿಸ್ಬೇಕು. ನೀವು ಮಕ್ಕಳಷ್ಟು ಕಷ್ಟಪಟ್ಟಿರ್ತಾರೆ ಅದಕ್ಕೆ ಅಂತೇಳಿ ಇನ್ನೊಂದು ಪ್ರತಿಕ್ರಿಯೆ ಕೇಳಿ ನೋಟಿಸ್ ಬೇರೆ ಕೊಟ್ಟಿದ್ದಾರೆ. ಈ ಮಧ್ಯೆ ಅಪೋಸ್ ಮಾಡೋರು ಮಾಡ್ತಾನೇ ಇದ್ದಾರೆ ಎಲ್ಲ. ಎಂದಿನಂತೆ ರಾಹುಲ್ ಗಾಂಧಿ ಮೋದಿ ಮೌನದ ಬಗ್ಗೆ ಪ್ರಶ್ನೆ. ಇನ್ನೊಂದು 2-3 ದಿನ ಆದಮೇಲೆ 25,000 ಎಕರೆದೇನಾದ್ರು ಬಂದರೆ ನಾವು ಕೇಳಬೇಕಲ್ಲ, ರಾಹುಲ್ ಗಾಂಧಿ ಮೌನ ಯಾಕೆ ಅಂತ ಕೇಳಬೇಕಾಗ. ಇಟ್ಸ್ ಎ ಇಶ್ಯೂ ದಟ್ ಹ್ಯಾಸ್ ಟು ಬಿ ಹ್ಯಾಂಡಲ್ಡ್. ಹಾಗೇನೆ ಎಲ್ಲದಕ್ಕೂ ಎಲ್ಲರೂ ಜವಾಬ್ದಾರಿ ಮಾಡ್ತಾ ಹೋಗ್ಬಿಟ್ರೆ ಮಳೆ ಬರಲಿಲ್ಲ, ಸಿದ್ದರಾಮಯ್ಯ ಮೌನವಾಗಿ ಹಾಕಿದ್ದಾರೆ ಅಂದರೆ ಏನು ಮಾಡೋಣ? ಏನು ಮಾಡೋಣ ಆಗ ನಾವು? ಅದಕ್ಕೆ ಹೇಳೋ ಪ್ರಶ್ನೆನೂ ಆಗಲ್ಲ. ಸರಿ, ವ್ಯವಸ್ಥಿತ ಅಪರಾಧ ಇದು ಅಂತ ಅನ್ನಿಸ್ತಿದೆ ಡ್ಯಾಶ್ ಅಂತ ಕಿಡಿ ಕಾರ್ಕೊಂಡಿದ್ದಾರೆ. ತಮಿಳ್ನಾಡು ಥರ ನಾವು ನಮ್ಮ ಮಕ್ಕಳಿಗೆ ಮೊದಲು ಸೀಟ್ ಕೊಡಬೇಕು. ಎಕ್ಸಾಕ್ಟ್ಲಿ, ನಾನು ಐ ಸ್ಟ್ರಾಂಗ್ಲಿ ಅಗ್ರಿ ವಿತ್ DCM. ಕರ್ನಾಟಕ ರಾಜ್ಯದ ಮಕ್ಕಳಿಗೆ ನಮ್ಮ ಸೌಲಭ್ಯಗಳು ಮತ್ತು ಹಣವನ್ನು ಕಟ್ಟಿ ಬೆವರು ಸುರ್ಸ್ ಮಾಡಿದ್ದೀವಿ ವ್ಯವಸ್ಥೆಗಳನ್ನು, ಅದು ನಮ್ಮ ಮಕ್ಕಳಿಗೆ ಸಿಕ್ಕಬೇಕು ಅನ್ನೋದೇ ನಮ್ಮದು ಬೈಕೆ. ಯಾರ್ಯಾರೋ ಎತ್ಕೊಂಡು ಹೋಗೋದಲ್ಲ ದೇಶದ ಹೆಸರಿನಲ್ಲಿ. ದೇಶನೂ ನಮಗೂ ಇಂಪಾರ್ಟೆಂಟ್, ನಿಮಗಿಂತ ಜಾಸ್ತಿ. ಎಸ್, ಅಕ್ರಮದ ಬಗ್ಗೆ ಇದನ್ನ ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಸೊ ಎಲ್ಲಾ ವಿದ್ಯಾರ್ಥಿಗಳಿಗೂ ನ್ಯಾಯ ಒದಗಿಸಿಕೊಡ್ಬೇಕು, ಮರುಪರಿಶೀಲನೆ ಪರೀಕ್ಷೆಗೆ ಅವಕಾಶವನ್ನ ಮಾಡಿಕೊಡ್ಬೇಕು. ಅವರೆಲ್ಲರೂ ಕೂಡ ಒಂದು ನ್ಯಾಯವನ್ನು ಒದಗಿಸಿಕೊಟ್ಟು ಈಗ ತಮಿಳುನಾಡು ರೀತಿ ಯೋಚನೆಯನ್ನ ಮಾಡಬೇಕಾದ್ದು ಕೂಡ ಚರ್ಚೆ ನಡೀತಾ ಇದೆ. ಯಾಕೆಂದ್ರೆ ಇಲ್ಲಿ ನಮ್ಮ ಮಕ್ಕಳಿಗೆ ಹೊರಗಡೆಯಿಂದ ಒಂದಷ್ಟು ರಿಸರ್ವೇಶನ್ ಇದೆ, ಅದು ಬೇರೆ ವಿಚಾರ. ಅದ್ರ ಬಗ್ಗೆ ಮುಂದಿನ ದಿನದಲ್ಲಿ ನಾವು ಅದ್ರ ಬಗ್ಗೆ ಕರೆಕ್ಟ್ ಅವ್ರು ಹೇಳಿದ್ದು. ಈ ರಿಸರ್ವೇಷನ್ ಇದೆ ನಮ್ಮಲ್ಲೂ, ರಾಜ್ಯಕ್ಕೂ ಇಷ್ಟು % ಅಂತಿದೆ, 50 ಅಂತ, ನಮ್ಮ 45 ಅಂತ ಅಷ್ಟು ಇದೆ. ನಾವೇಂಕ್ರಿ ಕೊಡ್ಬೇಕು? ಇಲ್ಲೆಲ್ಲ ವ್ಯವಸ್ಥೆ ಎಲ್ಲ ಕಟ್ಕೊಂಡು ಮಾಡ್ಕೊಂಡು ಒದ್ದಾಡ್ಕೊಂಡು ನಾವ್ಯಾಕೆ ಕೊಡ್ಬೇಕು? ಎಸ್, ಇವಿಎಂ ಬಗ್ಗೆ ಎಲಾನ್ ಮಸ್ಕ್ ಅನುಮಾನ ವ್ಯಕ್ತಪಡಿಸಿದ ಬೆನ್ನಲ್ಲೇ ದೇಶದಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ. ಇದೀಗ ಜಗನ್ಮೋಹನ್ ರೆಡ್ಡಿ ಈ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ನ್ಯಾಯ ನಡೆಯುವುದೊಂದೇ ಮುಖ್ಯ ಅಲ್ಲ, ನ್ಯಾಯ ನಡೆದಿರುವುದು ಕಾಣಬೇಕು, ಹಾಗೆಯೇ ಪ್ರಜಾಪ್ರಭುತ್ವ ಗೆಲ್ಲುವ ಜೊತೆಗೆ ಅದು ಗೆದ್ದಿರುವುದು ಕಾಣಿಸಬೇಕು ಅಂತ ಹೇಳಿದ್ದಾರೆ. ಜೋರ್ ಚರ್ಚೆ ಆಯ್ತು, ಹೇಳಿ ಚಪ್ಪಾಳೆ ಹೊಡೆಸ್ಕೊಳಕ್ಕೆ ಏನ್ ಬೇಕಾದ್ರೂ ಹೇಳ್ಬೋದು. ಇದೇ ಜಗನ್ ರೆಡ್ಡಿ 5 ವರ್ಷದ ಹಿಂದೆ ಇದೇ ತೆಲುಗು ದೇಶಂ 20 ಸೀಟೋ 22 ಸೀಟೋ ಕೊಟ್ಬಿಟ್ಟು ಅವ್ರನ್ನ ಗುಂಡಾಂತರ ಮಾಡಿ ಗುಡಿಸ್ಬಿಟ್ಟು ಪವರ್ಗೆ ಬಂದಾಗ EVM ನ್ಯಾಯವಾಗಿತ್ತೇನು? ಆಗ್ಲೂ EVM ಆಗ ನ್ಯಾಯವಾಗಿತ್ತ? EVM ಬರೀ ಬುರ್ಡೆಗಳೆಲ್ಲ ಅವಾಗ ನ್ಯಾಯವಾಗಿತ್ತು EVM. ಆಗ ನ್ಯಾಯ ಕಾಣಲೇ ಇಲ್ಲ. 5 ವರ್ಷದ ಅವಧಿಯಲ್ಲಿ ಭಾಳ ಜನ ಭಾಳ ಕಷ್ಟಗಳನ್ನು ನಿಮ್ಮ ಆಡಳಿತದಲ್ಲಿ ಅನುಭವಿಸಿದಾಗ ಆಗ ನ್ಯಾಯ ನಡೆಯುವುದೊಂದೇ ಅಲ್ಲ, ನಡೆಯುತ್ತಿರುವ ರೀತಿಯೂ ಇರಬೇಕು ಅಂತ ನಿಮಗನ್ನಿಸ್ಲಿಲ್ವೇನು? ಯಾಕೆ ಆಂಧ್ರ ಪ್ರದೇಶದ ಜನ ಇಷ್ಟು ಹೀನಾಯವಾದ ನನ್ನ ಸೋಲಿಗೆ ತೀರ್ಮಾನ ತೆಗೆದುಕೊಂಡ್ರು ಅನ್ನೋದನ್ನು ಚೆಕ್ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ಕಳ್ಳನಿಗೊಂದು ಕುಂಟ್ನೆಪ್ಪ ಅನ್ನೋ ಥರ ಅದ್ರ ಬಗ್ಗೆ ಪರಾಮರ್ಶೆ EVM ಅಂತ ತಾನು ಗೆದ್ದಾಗ ಮಾತಾಡಂಗಿಲ್ಲ. ಬಟ್ ಇಷ್ಟು ಬೇಗ EVM ಬಗ್ಗೆ ಮಾತಾಡಂಗಿಲ್ಲ. 230 ಸೀಟ್ ಕಾಂಗ್ರೆಸ್ ಸಿಕ್ಕಿದಾಗ ಮಾತಾಡಂಗಿಲ್ಲ. ಎಂಥ ದಗಲ್ಬಾಜಿಗಳಾಗ್ಬಿಟ್ರು ನೋಡ್ಕೊಳ್ಳಿ ನಮ್ಮ ರಾಜಕಾರಣಿಗಳು. ಪ್ರವಾನಿ ರೇವಣ್ಣಗೆ ನಿರೀಕ್ಷಣಾ ಜಾಮೀನು ಕೊಟ್ಟಿದ್ದಾರೆ ಹೈಕೋರ್ಟಲ್ಲಿ. ಅರ್ಜಿದಾರರ ತನಿಖೆಗೆ ಸಹಕರಿಸಿದ್ದಾರೆ, ನಿಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ಅನಗತ್ಯವಾಗಿ ಅವ್ರ ಬಂಧನ ಬೇಕಿಲ್ಲ ಅಂತ ನ್ಯಾಯಾಲಯ ಹೇಳಿದೆ. ಆದರೆ ಮೈಸೂರು ಮತ್ತು ಹಾಸನಕ್ಕೆ ಅವ್ರು ಹೋಗಿ ಕೂಡುದು ಅಂತ ನಿರ್ಬಂಧವನ್ನು ಹಾಕಿದೆ. ಆಮೇಲೆ ತೀರ್ಪಿನ ಮೂಲಕ ನಾನು ತಪ್ಪು ಮಾಡಿರ್ಬೋದು, ಅದರ ಒಮ್ಮತದ ತೀರ್ಪನ್ನು ಕೊಟ್ಟಿದ್ದೀನಿ, ನಾನು ವಕೀಲರಿಂದ ಕಲ್ತ್ಕೊಂಡಿದ್ದೀನಿ ಅಂತ ನ್ಯಾಯಮೂರ್ತಿಗಳು ಕೃಷ್ಣ ದೀಕ್ಷಿತ್ ಅವರು ಹೇಳಿದ್ದಾರೆ. ಕೆಲವೆಲ್ಲ ಅವರು ಸುಪ್ರೀಂ ಕೋರ್ಟ್ದೆಲ್ಲ ಕೋರ್ಟ್ ಮಾಡಿದ್ದಾರೆ. ಬಂಧನ ವಾರೆಂಟ್ ಜಾರಿ ಆದಮೇಲೆ ಜಾಮೀನು ನೀಡುವಂತಿಲ್ಲ ಎಂಬುದು ಸ್ಥಾಪಿತ ನಿಯಮ ಅಲ್ಲ, ಅದು ಸಂದರ್ಭದ ಪ್ರಕರಣದ ವಾಸ್ತವಿಕ ಅಂಶಗಳನ್ನೆಲ್ಲ ಒಳಗೊಂಡಿರುತ್ತೆ ಅದು ಅಂತೆಲ್ಲ ಅವರು ಕೋರ್ಟ್ ಮಾಡಿ ಹೇಳಿದ್ದಾರೆ. ಈ ಮಧ್ಯೆ ಅವರ ಪುತ್ರ ಪ್ರಜ್ವಲ್ ರೇವಣ್ಣ ಕಸ್ಟಡಿ ಮುಗಿದಿದೆ. 3ನೇ ಕೇಸಲ್ಲಿ ಮತ್ತೆ ಕರ್ಕೋತಾರಂತೆ. ಕರ್ಕೋಬೋದು, ಇನ್ನೊಂದು 5-6 ದಿನ ಅವ್ರು ಪೊಲೀಸ್ ಕಸ್ಟಡಿಗೆ ಬರ್ಬೋದು. ಆಮೇಲೆ ಅವ್ರು ಜುಡಿಷಿಯಲ್ ಕಸ್ಟಡಿಗೆ ಹೋಗಲೇಬೇಕು, ಬೇರೆ ದಾರಿ ಇಲ್ಲ. ಎಸ್, ವಾರಣಾಸಿಯ ವೇದಿಕೆಯಲ್ಲಿ 17ನೇ ಕಂತಿನ ಪಿಎಂ ಕಿಸಾನ್ ನಿಧಿಯನ್ನು ಪ್ರಧಾನಿ ಮೋದಿ ರಿಲೀಸ್ ಮಾಡಿದ್ದಾರೆ. ದೇಶದ ಒಟ್ಟು 9.26 ಕೋಟಿ ರೈತರ ಖಾತೆಗಳಿಗೆ 20,000 ಕೋಟಿ ಹಣ ಏಕಕಾಲದಲ್ಲಿ ಜಮೆಯಾಗಿದೆ. ಇಂದು ಸ್ವಕ್ಷೇತ್ರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೃಷಿ ಸಖಿಯರಾಗಿ ತರಬೇತಿ ಹೊಂದಿರುವಂತಹ ಸ್ವಯಂ ಸಹಾಯಕ ತಂಡಗಳ ಮಹಿಳೆಯರಿಗೆ ಮೋದಿ ಪ್ರಮಾಣ ಪತ್ರವನ್ನು ವಿತರಿಸಿದರು. ಕಾಶಿ ವಿಶ್ವನಾಥನ ದರ್ಶನದ ನಂತರ ಸಂಜೆ 7 ಗಂಟೆಗೆ ವಾರಣಾಸಿಯ ದಶಾಶ್ವಮೇಧ ಘಾಟ್ನಲ್ಲಿ ನಡೆದ ಗಂಗಾರತಿಯಲ್ಲಿ ಪಾಲ್ಗೊಂಡರು. ಇನ್ನು ಮೋದಿಯ ಮನ್ ಕಿ ಬಾತ್ ಜೂನ್ 30ರಿಂದ ಮತ್ತೆ ಆರಂಭವಾಗುತ್ತೆ. ರೈಟ್, ಅವರು ಪ್ರಧಾನಿಯಾಗಿ 3ನೇ ಬಾರಿ ಅಧಿಕಾರವನ್ನು ಸ್ವೀಕಾರ ಮಾಡಿದ ನಂತರ ಅವರ ಸ್ವಕ್ಷೇತ್ರಕ್ಕೆ ಮೊದಲನೇ ಭೇಟಿಯಾಗಿ ಇದು ಹೋಗಿದ್ದಿದ್ದು. ಅಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ನಾನು ಮುಂದುವರಿಸ್ತೀನಿ ಅಂತ ಹೇಳಿದ್ದಾರೆ.
ಪಬ್ಲಿಕ್ ಟಿವಿ ಹಾಗೂ ಪೀಪಲ್ ಟ್ರೀ ಹಾಸ್ಪಿಟಲ್ ಸಹಯೋಗದಲ್ಲಿ ಪಬ್ಲಿಕ್ ಟಿವಿ ಕಚೇರಿಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ರೈಟ್ಮ್ಯಾನ್ ಮೀಡಿಯಾ ಸಮೂಹದ ಪಬ್ಲಿಕ್ ಟಿವಿ, ಪಬ್ಲಿಕ್ ಮ್ಯೂಸಿಕ್ ಹಾಗೂ ಪಬ್ಲಿಕ್ ಮೂವೀಸ್, ಪಬ್ಲಿಕ್ ಟಿವಿ ಡಿಜಿಟಲ್ ವಿಭಾಗದ ಸಿಬ್ಬಂದಿಗಳು ಶಿಬಿರದ ಪ್ರಯೋಜನವನ್ನು ಪಡೆಕೊಂಡರು. ಶಿಬಿರದಲ್ಲಿ ಇಸಿಜಿ, ಬಿಪಿ, ಮಧುಮೇಹ ಸೇರಿದಂತೆ ವಿವಿಧ ರೀತಿಯ ಚೆಕಪ್ಗಳನ್ನು ಮಾಡಿಸಲಾಯಿತು. ಇದೇ ಶಿಬಿರದಲ್ಲಿ ವಿಜಯನಗರದ ಲಯನ್ಸ್ ರಕ್ತನಿಧಿ ಕೇಂದ್ರದ ಸಹಯೋಗದಲ್ಲಿ ರಕ್ತದಾನ ಶಿಬಿರ ಹಾಗೂ ಕಣ್ಣಿನ ತಪಾಸಣೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು. ಹಲವರು ರಕ್ತದಾನವನ್ನು ಮಾಡಿದರು. ವೆರಿ ಗುಡ್. ನಮ್ಮ ಸಹೋದ್ಯೋಗಿಗಳೆಲ್ಲ ಆರೋಗ್ಯವಾಗಿದ್ದಾರಾ? ಹಾಂ ಸರ್. ಗುಡ್, ಒಳ್ಳೆಯದಾಯ್ತು. ಅಲ್ಲ, ಅವ್ರು ಆರೋಗ್ಯವಾಗಿದ್ದ ಕೆಲಸ ಚೆನ್ನಾಗಾಗತ್ತೆ ಅಂತ ಅಷ್ಟೇ. ಸ್ವಾರ್ಥಿ. ಬಕ್ರಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದ್ದಂಥ ಸೇತುವೆಯ ಒಂದು ಭಾಗ ಕುಸಿದೋಗಿರೋ ಘಟನೆ ಬಿಹಾರದ ಅರೇರಿಯಾ ಜಿಲ್ಲೆಯ ಪಡ್ಕಿಯ ಘಾಟ್ನಲ್ಲಿ ನಡೆದಿದೆ. 3 ಪಿಲ್ಲರ್ ಕೊಚ್ಕೊಂಡು ಹೋಗಿದೆ. ಓ ಅಂತ ಕೂಗಿದ್ದಾರೆ ಪಾಪ ಜನ. 12 ಕೋಟಿ ವೆಚ್ಚದಲ್ಲಿ ಕಟ್ಟಿದ್ರಂತೆ. ಕಳೆದ ವರ್ಷ ಇನ್ನು ಇನಾಗ್ರೇಟ್ ಆಗಿಲ್ವಂತೆ. ಕಳಪೆ ಅದನ್ನೇನು ಹೇಳೋದೇನು ಬೇಕಿಲ್ಲ ಅಲ್ವಾ? ಕಳಪೆ ಮಾಡೋದ್ರಲ್ಲೇ ಅವ್ರು ಎತ್ತಿದ ಕೈ. ಏನು ಅದೇನು ದೊಡ್ಡದಾಗಿ ಹೇಳಬೇಕಾಗಿಲ್ಲ ಅನಿಸುತ್ತೆ. ಇದು ಕಳಪೆ ಅಂತ ಹೇಳಬೇಕಾ? ಏನಿಲ್ಲ. ಈಗ ವೃಷಭಾವತಿ ನಮ್ಮದು ವ್ಯಾಲಿನಲ್ಲಿ ನೀರು ಹರ್ಕೊಂಡು ಹೋಗ್ತಾ ಇರುತ್ತಪ್ಪ ಕೆಂಗೇರಿ ಕಡೆಗೆ. ಯಾವುದೋ ಕಡೆಗೆ ಒಂದು ಗಲೀಜು ನೀರಲ್ಲ, ಇದು ಗಲೀಜು ನೀರು ಅಂತ ಹೇಳಬೇಕಾ? ಅದರಲ್ಲಿ ಹರಿಯೋದೇ ಗಲೀಜು. ಹಾಗೆ ಸರ್ಕಾರದ ಯೋಜನೆ ಕಳಪೆ ಅಂತ ಹೇಳಬೇಕಾ? ಇಲ್ವಲ್ಲ. ಏನು ಹೇಳಬೇಕಾಗಿಲ್ಲ. ಅದು ಅಂಡರ್ಸ್ಟುಡ್. ಚೆನ್ನಾಗಾಗಿದ್ರೆ ಹೇಳಬೇಕು. ಅದು ಆಶ್ಚರ್ಯ. ಜೋ ಬೈಡನ್ ಅವರ ಆರೋಗ್ಯದ ಕುರಿತಾಗಿ ಆಗಾಗ ಅನುಮಾನ ಹುಟ್ಟಾನೇ ಇದೆ. ಇವತ್ತು ಲಾಸ್ ಏಂಜಲೀಸ್ನಲ್ಲಿ ಡೆಮಾಕ್ರೆಟಿಕ್ ಪಕ್ಷದ ದೇಣಿಗೆ ಸಂಗ್ರಹ ಕಾರ್ಯಕ್ರಮ ಮುಗಿಸಿ ಹೊರಡುವಾಗ ಬೈಡನ್ 10 ಸೆಕೆಂಡ್ ಕದಲದಂತೆ ನಿಂತಿದ್ರು. ಕಡೆಗೆ ಒಬಾಮಾ ಬೈಡನ್ ಅವರ ಹತ್ರ ಹೋಗಿ ಕೈ ಹಿಡಿದು ಕರ್ಕೊಂಡ್ಬಂದ್ರು. ಈ ವಿಡಿಯೋ ಈಗ ವೈರಲ್ ಆಗಿದೆ. ಇನ್ನು ಈ ಕಾರ್ಯಕ್ರಮ ಮುಗಿಸಿ ತೆರಳುವಾಗ ಅಮೆರಿಕದ ಸೀಕ್ರೆಟ್ ಸರ್ವಿಸ್ ಏಜೆಂಟ್ ಒಬ್ಬರನ್ನ ದುಷ್ಕರ್ಮಿಗಳು ದೋಚಿದ ಘಟನೆ ಕ್ಯಾಲಿಫೋರ್ನಿಯಾದ ಟೂಸ್ಟಿನ್ ಪ್ರಾಂತ್ಯದಲ್ಲಿ ನಡೆದಿದೆ. ಅಂದಹಾಗೆ ಜಗತ್ತಿನಲ್ಲಿ ಅತ್ಯಂತ ಸುಶಿಕ್ಷಿತ ಭದ್ರತಾ ಸಿಬ್ಬಂದಿಗಳಲ್ಲಿ ಅಮೆರಿಕದ ಸೀಕ್ರೆಟ್ ಸರ್ವಿಸ್ ವಿಭಾಗವೂ ಕೂಡ ಒಂದು ಅನ್ನೋದು ಗಮನಾರ್ಹ. ಆಲ್ ರೈಟ್. ಬೈಡನ್ದು ಈ ಸಮಸ್ಯೆ ಆಗ್ತಾ ಇರೋದು ಇದೇನು ಫಸ್ಟ್ ಅಲ್ಲ. ಅದೇ ಅನುಮಾನಗಳನ್ನು ತರ್ತಾ ಇರೋದು. ಅವರು ಮತ್ತೆ ಅಧ್ಯಕ್ಷರಾಗಿ ಅವರು ಕಂಟೆಸ್ಟ್ ಮಾಡ್ತಾರೆ. ಈಗ ಮಾಡ್ತಾರೆ. ಗೆಲ್ತಾರೋ ಸೋಲ್ತಾರೋ. ಈಗಿರೋ ಪ್ರೊಜೆಕ್ಷನ್ಸಲ್ಲಿ ಡೊನಾಲ್ಡ್ ಟ್ರಂಪೇ ಗೆದ್ದು ಬಿಡ್ಬೋದು ಅಂತಲೂ ಇದೆ. ಭಾಳ ವಿಚಿತ್ರವಾಗಿದೆ ಪರಿಸ್ಥಿತಿ ಆ ದೇಶದಲ್ಲಿ. ಆದರೆ ಅವ್ರಿಗೂ ಒಂದು ಸಣ್ಣಕ್ಕೆ ಅವ್ರು ಒಂದ್ಸರಿ ನಮ್ಮ ದೇಶದಲ್ಲಿ ಯಾರು ಫ್ರೆಂಡ್ ಪೊಲಿಟಿಷಿಯನ್ಸ್ ಇದ್ರೆ ಅವರು ಫೋನ್ ಮಾಡ್ಬೋದು. ಅವರು ಮೊನ್ನೆ ಇಟಲಿನಲ್ಲಿ ಇದೇ ಥರ ನಿಂತ್ಕೊಂಡ್ಬಿಟ್ಟಿದ್ರು ಫೋಟೋ ತೆಗಿಯೋ ಟೈಮ್. ಯಾಕ್ರಿ ನಿಂತ್ರಿ ಆ ಥರ ಗ್ರೂಪ್ ಈ ಕಡೆ ನಿಂತಿದ್ರಿ, ನೀವು ಆ ಕಡೆ ಮಕ್ಕ ಮಾಡ್ಕೊಂಡು ಯಾಕ್ರಿ ನಿಂತಿದ್ರಿ ಅಂತ. ನಮ್ಮ ದೇಶದಲ್ಲಿ ಆದರೆ ಹೇಳ್ಕೊಡ್ತಿದ್ರು ಕ್ಲೀನಾಗಿ. ಆ ಕಡೆ ಇದ್ದಂತಹ ಪ್ರಕೃತಿಯ ಸೌಂದರ್ಯವನ್ನು ಅವರು ಆಸ್ವಾದಿಸ್ತಾ ಇದ್ರು ಅಂತ ಹೇಳ್ಕೊಡೋರು. ಅಥವಾ ಇವತ್ತು ಯಾಕ್ರಿ ಹೆಂಗೆ ನಿಂತ್ಕೊಂಡ್ರು ಅಂತಂದ್ರೆ ಎಂಥದ್ದು ಇಲ್ಲ. ಕಾರ್ಯಕ್ರಮ ಮುಗಿದ ಮೇಲೆ ಅವ್ರು ತನ್ನೊಳಗಿನ ಚೈತನ್ಯವನ್ನು ವೃದ್ಧಿಸಿಕೊಳ್ಳೋದಕ್ಕೆ ಒಂದು ಸಣ್ಣ ಧ್ಯಾನದಲ್ಲಿದ್ದರು. ಒಂದು ಹೇಳ್ಕೊಡೋರು. ಎಲ್ಲದನ್ನು ಡಿಫೆಂಡ್ ಮಾಡ್ಕೊಳ್ಳೋದು ನಮ್ಮದೇ ಒಂದು ಫೋನ್ ಮಾಡಿದ್ದಿದ್ರೆ ಕನ್ಸಲ್ಟೆಂಟ್ಸ್ಗೆ ಯಾರಿಗಾರು ಹೇಳ್ಕೊಡೋರಪ್ಪ. ಏನು ಅವ್ರ ದೇಶದ ಕತೆ ಅವ್ರು ಏನಾರು ಮಾಡ್ಕೊಳ್ಳಿ. ಎಸ್. 19ನೇ ರಾಷ್ಟ್ರೀಯ ರೈಫಲ್ಸ್ನ ಕರ್ನಲ್ ಮನ್ಪ್ರೀತ್ ಸಿಂಗ್ ಕಳೆದ ಸೆಪ್ಟೆಂಬರ್ನಲ್ಲಿ ಅನಂತನಾಗ್ ಜಿಲ್ಲೆಯಲ್ಲಿ ಭಯೋತ್ಪಾದಕ ದಾಳಿಯಲ್ಲಿ ಹುತಾತ್ಮರಾಗಿದ್ರು. ಮನ್ಪ್ರೀತ್ಗೆ ಒಬ್ಬ ಮಗಳಿದ್ದಾರೆ. ಆದರೆ ಅವರ ತಂದೆ ಹೋಗಿರೋದು ಆ ಮಕ್ಕಳಿಗೆ ಏನು ಅರ್ಥ ಆಗುತ್ತೆ? ಅವರಿನ್ನೂ ಅಪ್ಪ ಬರ್ತಾರೆ ಅಂತಾನೆ ವೆಯ್ಟ್ ಮಾಡ್ತಿದ್ದಾರೆ. 7 ವರ್ಷದ ಪುತ್ರ ಕಬೀರ್ ಅಂತೂ ಅಪ್ಪ ಒಮ್ಮೆ ಬೇಗ ಬಾ ಮನೆಗೆ, ನಂತರ ಡ್ಯೂಟಿಗೆ ಹೋಗು ಅಂತ ಮನ್ಪ್ರೀತ್ ಬಳಸ್ತಾ ಇದ್ದಂತಹ ಫೋನ್ ನಂಬರ್ಗೆ ವಾಯ್ಸ್ ನೋಟನ್ನು ಕಳಿಸಿದ್ದಾನೆ. ಪುಟಾಣಿ ಕಳಿಸಿರೋ ಈ ಒಂದು ಆಡಿಯೋ ಏನಿದೆ ಈಗ ವೈರಲ್ ಆಗಿದೆ. ಅಂದಹಾಗೆ ಸೈನಿಕನ ವೇಷ ಧರಿಸಿ ಪುಟಾಣಿ ಕಬೀರ್ ಅಪ್ಪನ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದ. ಪಕ್ಕದಲ್ಲಿ ಇದ್ದ ತಂಗಿ ಇದನ್ನ ಅನುಕರಿಸಿದ್ಲು. ಮಕ್ಕಳಿಗೆ ಏನು ಗೊತ್ತಾಗತ್ತೆ ಪಾಪ. ಲೋಕಸಭಾ ಚುನಾವಣೆಗೆ ಮುನ್ನ ರಾಜಕೀಯ ಗುಡ್ ಬೈ ಹೇಳಿದ್ದ ಸಂಸದ ಗೌತಮ್, ಮಾಜಿ ಸಂಸದ, ಇವತ್ತು ಟೀಮ್ ಇಂಡಿಯಾ ಕೋಚ್ ಆಗಿ ನೇಮಕೊಳ್ಳೋದು ಖಚಿತ ಆಗಿದೆ. ಹೆಚ್ಚು ಕಡಿಮೆ ಅವ್ರದ್ದೇನೋ ಸಂದರ್ಶನ ಎಲ್ಲ ಮಾಡಿದಾರಂತೆ. ಇನ್ನು T20 ವಿಶ್ವಕಪ್ನಲ್ಲಿ ಅತ್ಯಂತ ಕಳಪೆ ಆಟ ಆಡಿದ್ರಲ್ಲ ಲೀಗ್ ಹಂತದಲ್ಲೇ ಪಾಕಿಸ್ತಾನದವರು, ಹಂಗೆ ಖಾಲಿ ಮಾಡ್ಕೊಂಡು ಹೋದರು. ಈ ಬಗ್ಗೆ ಪ್ರಶ್ನಿಸಿದ ಅಭಿಮಾನಿ ಮೇಲೆ ಸಿಟ್ಟಿಗೆದ್ದ ಪಾಕ್ನ ವೇಗದ ಬೌಲರ್ ಹ್ಯಾರಿಸ್ ರೌಫ್ ಹಲ್ಲೆಗೆ ಯತ್ನಿಸಿರುವ ಘಟನೆ ಅಮೆರಿಕದ ಫ್ಲಾರಿಡಾನಲ್ಲಿ ನಡೆದಿದೆ. ಅಲ್ಲೇ ನೋಡ್ರಿ ದೃಶ್ಯ. ಯಾರು ಪ್ರಶ್ನೆ ಮಾಡಿದ್ದು? ಅಭಿಮಾನಿ ಕೇಳಿದ್ದಾರೆ ಯಾಕೆ ಸೋತ್ರಿ. ಯಾಕೆ ಸೋತೆ ಅಂತ ಕೇಳಿದ್ದಕ್ಕೆ ಅಟ್ಯಾಕ. ಓಕೆ. ಆಮೇಲೆ ಆ ಪ್ಲೇಯರ್ಗಳಿಗೂ ಅಷ್ಟೇ ವಾಪಸ್ ದೇಶಕ್ಕೆ ಹೋದ್ರೆ ಇನ್ನು ಕಾಟ ಕೊಡ್ತಾರೆ, ಕಲ್ಲು ಹೊಡೆಯೋದು, ಏನೇನೋ ಮಾಡ್ತಾರಲ್ಲ, ಚಡಿ ಇಟ್ಟು ಕೊಡ್ತೀವಿ ಅನ್ನೋದು, ಪಾಕಿಸ್ತಾನದಲ್ಲಿ ಏನೇನೋ ಮಾಡ್ತಾರಲ್ಲಿ ಆ ದೇಶದಲ್ಲಿ. ಅದಕ್ಕೆ ಅವರೆಲ್ಲ ಸವಾಸನೆ ಬೇಡ ಹೋಗತ್ಲ ಕಡೆಗೆ ಅಂದ್ಬಿಟ್ಟು ಎಲ್ಲರೂ ಲಂಡನ್ಗೆ ಹೋಗ್ಬಿಟ್ಟಿದಾರಂತೆ. ಸ್ವಲ್ಪ ದಿನ ಎಲ್ಲ ಕೂಲ್ ಆಗಲಿ, ಆಮೇಲೆ ಹೋದ್ರಾಯ್ತು ಅತ್ಲ ಕಡೆಗೆ ಅಂತ. ಸರಿ, ಇನ್ನೇನು ಈ ಮಧ್ಯೆ ಅವರು ಬಾಬರ್ ಅಜಮ್ ಪಾಕಿಸ್ತಾನದ ನಾಯಕತ್ವಕ್ಕೆ ಸಾಕ್ರಪ್ಪ ನಿಮ್ಮ ಸವಾಸ ಬಾಯ್ ಅಂತ ಅವರು ಗುಡ್ ಬಾಯ್ ಅಂದ್ಬಿಟ್ಟಿದಾರಂತೆ. ಏನು ಮಾಡೋಕ್ಕಾಗತ್ತೆ?
ಹಾಂ, ಯಾಕೆ ಸರ್? ದೇಶನೇ ಕಷ್ಟದಲ್ಲಿದೆ, ನಾವು ಒತ್ತಡದಲ್ಲಿದ್ವಿ, ಹಿಂಗೆ ಆಡಿದ್ವಿ ಅಂತ ಹೇಳಬೇಕಪ್ಪ ಅವರು. ಅದನ್ನು ಯೋಚನೆ ಮಾಡ್ಬೇಕು, ಹೇಳ ಯೋಚನೆ ಮಾಡೋದು ಬೇಡವಾ? ಹೇಳಬೇಕು. ದೇಶನೇ ಒತ್ತಡದಲ್ಲಿದೆ ಪಾಕಿಸ್ತಾನ, ನಮಗೂ ಒತ್ತಡ, ನಮ್ಗೆ ದೇಶದ ಒತ್ತಡನ ನಮ್ಮ ಕೈ ತಡ್ಕೊಳಕ್ಕಾಗಲಿಲ್ಲ ಅಂತಂದಿದ್ರೆ ಆಗ್ತಿತ್ತು. ಸಮಸ್ಯೆ ಸಾಲ್ವ್.